ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಸಾಧು ಕೋಕಿಲ ಅವರು ಅಲ್ಲಿ ಭೇಟಿ ನೀಡಿದಾಗ ಸಿಟ್ಟಾಗಿದ್ದಾರೆ. ಮಾರ್ಚ್ 17ರಂದು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಸಂಭ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಈ ವೇಳೆ ಕಂಠೀರವ ಸ್ಟುಡಿಯೋದಲ್ಲಿಯೂ ವಿಶೇಷ ಕಾರ್ಯಕ್ರಮ ಇಡಲಾಗಿದ್ದು, ಈ ವೇಳೆ ಸ್ಯಾಂಡಲ್ವುಡ್‌ನ ನಟ ನಟಿಯರು ಅಭಿಮಾನಿಗಳು ಆಗಮಿಸಿದ್ದಾರೆ. ಅಪ್ಪು ಅವರ ಜನ್ಮದಿನದ ಪ್ರಯುಕ್ತ ಕಂಠೀರವ ಸ್ಟುಡಿಯೋಗೆ ಭೇಟಿ ಕೊಟ್ಟಿರುವ ಹಿರಿಯ ನಟ ಸಾಧು ಕೋಕಿಲ ಅವರು ಗರಂ ಆಗಿದ್ದಾರೆ. ಅವರು ಸಿಟ್ಟಾಗಿದ್ದು ಯಾಕೆ? ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಮಧ್ಯೆ ಸಾಧು ಕೋಕಿಲ ಅವರು ವ್ಯವಸ್ಥೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸ್ಮಾರಕದಲ್ಲಿ ಅದ್ದೂರಿ ಸೆಲೆಬ್ರೇಷನ್ ಆಯೋಜಿಸಲಾಗಿತ್ತು. ಆದರೆ ಅಭಿಮಾನಿಗಳ ಆಗಮನಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎಂದು ಸಾಧು ಕೋಕಿಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ ಅವರು, ಚಲನಚಿತ್ರ ಅಕಾಡೆಮಿ ಅಥವಾ ಕಲಾವಿದರ ಸಂಘಕ್ಕೆ ಈ ಆಯೋಜನೆ ಒಪ್ಪಿಸಿದರೆ ನಾವೇ ವ್ಯವಸ್ಥೆ ಮಾಡ್ತಿದ್ವು ಎಂದು ಹೇಳಿದ್ದಾರೆ. ಅಪ್ಪು ಕರ್ನಾಟಕದ ಆಸ್ತಿ, ಅವರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಸಾಧು ಕೋಕಿಲ ಪ್ರತಿಪಾದಿಸಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಸರಿಯಾಗಿ ವ್ಯವಸ್ಥೆಯಾಗದೆ ಇದ್ದದ್ದು ಸಾಧು ಕೋಕಿಲ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅಪ್ಪು ಜನ್ಮದಿನಕ್ಕೆ ಸ್ಪೆಷಲ್ ಪೋಸ್ಟ್ ಹಾಕಿದ್ದಾರೆ. ವಿಶೇಷವಾದ ಈ ಪೋಸ್ಟ್ ಅಲ್ಲಿ ಅಪ್ಪು ಪಾತ್ರದ ವಿಚಾರ ಬರೆದುಕೊಂಡಿದ್ದಾರೆ. ಪುನೀತ್ ಬಗ್ಗೆ ಜನರಲ್ಲಿ ಇರೋ ಆ ಪ್ರೀತಿಯ ಕುರಿತು ಕೂಡ ಬರೆದುಕೊಂಡಿದ್ದಾರೆ. ಪುನೀತ್ ಜನರ ಮನದಲ್ಲಿ ಉಳಿಸಿ ಹೋಗಿರೋ ಆ ಪ್ರೀತಿಯ ಸೆಳೆತ ಹೇಗಿದೆ ಅನ್ನೋದನ್ನ ಕೂಡ ಇದೇ ಪೋಸ್ಟ್ ಅಲ್ಲಿಯೇ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.